ಗೀತಾ ಅಂತ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಮ್ಮದ ತುಂಬಾ ಪೇಷಂಟ್ ಕೇಳ್ಕೊಂಡು ಬರ್ತಾ ಇದಾರೆ, ಇದೊಂದು ಕ್ರೀಮ್ ಯೂಸ್ ಮಾಡುವಾಗ ಸ್ಕಿನ್ ತುಂಬಾ ಚೆನ್ನಾಗಿತ್ತು, ನಿಲ್ಸ ಆಮೇಲೆ ಸ್ಕಿನ್ ಫುಲ್ ಬ್ಲ್ಯಾಕ್ ಆಗ್ತಾ ಇದೆ, ಕಪ್ಪಗೆ ಕಾಣಿಸುತ್ತೆ, ಆಮೇಲೆ ಸ್ಕಿನ್ ಪೀಲ್ ಆಗ್ತಾ ಇದೆ ಅಂತ ಅಕ್ಕಪಕ್ಕ ಮನೆಯಲ್ಲಿ ಇರೋರು ಹೇಳ್ಬಿಟ್ಟೆ ತಗೊಂಡಿರೋದು. ಅಂದ್ರೆ ಅವ್ರಿಗೆ ಚೆನ್ನಾಗಿ ರಿಸಲ್ಟ್ ಸಿಕ್ತು, ನಾವು ಯೂಸ್ ಮಾಡುವಾಗ ಚೆನ್ನಾಗಿ ರಿಸಲ್ಟ್ ಸಿಕ್ತು ಅಂದ್ರೆ ನಿಲ್ಸ ಆಮೇಲೆನೆ ಈ ತರ ಎಲ್ಲ ಆಗ್ತಾ ಇರೋದು. ಇದಕ್ಕೆ ಟ್ರೀಟ್ಮೆಂಟ್ ಬೇಕು ಅಂತ ತುಂಬಾ ಪೇಷಂಟ್ ನಮ್ಮ ಹತ್ರ ಕೇಳ್ಕೊಂಡು ಬರ್ತಾ ಇದಾರೆ. ಯಾಕೆಂದ್ರೆ ಸ್ಟಿರಾಯ್ಡ್ ಕಂಟೆಂಟ್ ಇರೋ ಕ್ರೀಮ್ಸ್ ಯೂಸ್ ಮಾಡುವಾಗ ಈ ತರ ಆಗ್ತಾ ಇರೋದು. ಸ್ಟಿರಾಯ್ಡ್ ಕ್ರೀಮ್ಸ್ ಯಾವ್ದಂದ್ರೆ ಕ್ಲೋಬಸ್ಟ್ರಾಲ್, ಮೊಮಸ್ಟ್ರಾಲ್ ಈ ತರ ಕಂಟೆಂಟ್ ಇರೋ ಕ್ರೀಮ್ಸ್ ಯೂಸ್ ಮಾಡುವಾಗ ಅದು ಯೂಸ್ ಮಾಡುವಾಗ ಸ್ಕಿನ್ ಫುಲ್ ಗ್ಲೋ ಕಾಣಿಸುತ್ತೆ, ಫುಲ್ ವೈಟ್ ಆಗುತ್ತೆ, ಡಾರ್ಕ್ ಸ್ಪಾಟ್ ಎಲ್ಲ ಹೋಗಿ ಫುಲ್ ವೈಟ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ನಿಲ್ಸುವಾಗ ಏನಾಗುತ್ತೆ ಅಂದ್ರೆ ಇದು ಫುಲ್ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಹೆಂಗಂದ್ರೆ ಫುಲ್ ಬ್ಲ್ಯಾಕ್ ಆಗುತ್ತೆ, ಮೇಲೆ ಸ್ಕಿನ್ ಎಲ್ಲ ಪೀಲ್ ತರ ಬರ್ತಾ ಇರುತ್ತೆ. ಇದಕ್ಕೋಸ್ಕರ ಈ ಸ್ಟಿರಾಯ್ಡ್ ಇರೋ ಕ್ರೀಮ್ಸ್ ಯಾವಾಗ್ಲೂ ಮುಖಕ್ಕೆ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಏನ್ ಕ್ರೀಮು, ಯಾವ್ದು ಕ್ರೀಮ್ ಆಗ್ಲಿ ಯೂಸ್ ಮಾಡಕ್ ಮುಂಚೆ ಫಸ್ಟ್ ಡಾಕ್ಟರ್ ಹತ್ರ ಸಜೆಷನ್ ತಗೊಂಡು, ಇಲ್ಲಂದ್ರೆ ಎಜುಕೇಟೆಡ್ ಹತ್ರ ವಿಚಾರಿಸ್ಬಿಟ್ಟು ಮಾತ್ರ ಯೂಸ್ ಮಾಡಿ. ಇಲ್ಲಂದ್ರೆ ಈ ತರ ರಿಯಾಕ್ಷನ್ ಎಲ್ಲ ಆಗಿ ಆಮೇಲೆ ಅದಕ್ಕೋಸ್ಕರ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ.